ಏಯ್ ಏನು ಮಾಡ್ತಿದ್ದೆ ಇವತ್ತು? ಎಷ್ಟೊತ್ತಿಂದ ಕಾಯ್ತಿದ್ದೀನಿ ಗೊತ್ತಾ? ನಾನೇನಾದ್ರೂ ನಿನ್ನ ಕಾಯಕ್ ಹೇಳಿದ್ನಾ? ಯಾಕೆ, ಏನಾಯ್ತು? ನೀನ್ ಮಾಡಿದ್ ನಿನ್ಗೆ ಸರಿ ಅನ್ಸ್ತಾ? ಥು, ನಿನ್ನ ನೋಡಿದ್ರೆ ಅಸಹ್ಯ ಅನ್ಸ್ತಿದೆ. ಅಸಹ್ಯ ಅನಿಸ್ತಿದ್ಯಾ? ಅವಾಗಲೇ ಬೇಡ ಅನ್ಬೇಕಿತ್ತು. ಆಗ್ಲೇ ಸುಮ್ಮನಿದ್ದೀಗ ಈ ಥರ ಮಾತಾಡ್ತಿದ್ಯಾ? ನೋಡು, ಇವಾಗ ಅದೆಲ್ಲ ಬೇಡ ಪ್ಲೀಸ್. ನಾನ್ ಹಿಂದೆ ಬರ್ಬೇಡ. ನಾನು ನಿನ್ನ ಪ್ರೀತಿಸ್ತಾ ಇದ್ದೀನಿ, ಹಿಂದೆ ಬರಬೇಡ ಅಂದ್ರೆ? ಇನ್ನೊಂದ್ಸಲ ನಾನ್ ಹಿಂದೆ ಬಂದ್ರೆ ನಮ್ಮ ಮಾವಂಗ್ ಹೇಳ್ಬೇಕಾಗತ್ತೆ. ಐ ಆಮ್ ಸಾರಿ, ಪ್ಲೀಸ್. ಏನೋ ಗೊತ್ತಿದೆ ಆಗೋಯ್ತು, ಕೋಪ ಮಾಡ್ಕೋಬೇಡ. ನಿನಗೊಂದ್ಸಲ ಹೇಳಿದ್ರೆ ಅರ್ಥ ಆಗಲ್ವಾ? ಪ್ಲೀಸ್ ನನ್ನ ಮರ್ತ್ಬಿಡು. ಏಯ್ ತನು, ತನು, ಈಗ ನೀ ಕೋಪದಲ್ಲಿದ್ಯಾ? ನಾಳೆ ಸಿಗೋಣ, ಕಾಯ್ತಾ ಇರ್ತೀನಿ, ಆಯ್ತಾ? ಅಜ್ಜಿ, ನಾನು ಹೋಗಿ ಬರ್ತೀನಿ. ಯಾಕೆ ಅಳ್ತಿದ್ಯಾ ಪುಟ್ಟ? ಇನ್ನೇ ನೀನ್ 2 ತಿಂಗಳಿಗೆ ನಾವೆಲ್ಲ ಬೆಂಗಳೂರಿಗೆ ಬಂದ್ಬಿಡ್ತೀವಲ್ಲ. ನೋಡು, ಹೋಗ್ಬೇಕಾದ್ರೆ ಹೀಗೆಲ್ಲ ಅಳಬಾರ್ದು, ಗೊತ್ತಾಯ್ತಾ? ಎಲ್ಲಿ ನಗು ನಗು ನಗು, ಬಾ. ತನು, ಬಾಮ್ಮ. ಹಾ ಅತ್ತೆ, ಬಂದೆ. ಹ್ಮ್. ಎಲ್ಲೋ ಹೋಗ್ತಿದ್ಯಾ? ಸಂಜು, ಅವಳನ್ನ ಮರ್ತ್ಬಿಡೋ. ಅವಳು ಬೆಂಗಳೂರು ಹೋಗೋಯ್ತು ಕಣೋ. ಏಯ್, ತಮಾಷೆ ಮಾಡೋಣ ನೀನು. ಇಲ್ಲ ಕಣೋ, ನಿಜಾಲು ಹೋದ್ಲು, ನಾನೇ ನೋಡಿದ್ದೀನಿ. ಏಯ್, ನಿಜ ಹೇಳ್ತಿದ್ಯಾ ತಾನೆ? ನಿಜ. ಸಂಜು, ಸಂಜು ತನುನ ತುಂಬ ಹಚ್ಕೊಂಡಿದ್ದ. ಅವಳು ಬೆಂಗಳೂರಿಗೆ ಹೋದ್ಮೇಲೆ ಅವಳ ಬಗ್ಗೆ ತುಂಬ ಯೋಚನೆ ಮಾಡ್ತಿದ್ದ. ಸ್ವಲ್ಪ ದಿನ ಹೀಗಿರ್ತಾನೆ, ಆಮೇಲೆ ಅವಳನ್ನ ಮರ್ತ್ಬಿಡ್ತಾನೆ ಅನ್ಕೊಂಡಿದ್ದೆ. ಆದರೆ ಆ ಕಡೆ ಬಾ, ಫಿಲ್ಟರ್ ಹಾಕೋ ಆ ಕಡೆ. ಏನ ಮಗ? ಬೆಂಗಳೂರು ಹೋಗೋಣ ಬಾ. ಈಗ್ಲಾ? ಯಾಕೆ? ಬಾರ. ಏನೋ ಯಾರಿಗೂ ಹೇಳಿದೆ ಅವನು ಹುಡ್ಕೋಣ ಅಂತ ಬೆಂಗಳೂರಿಗೆ ಬಂದ್ವಿ. ಇಲ್ಲಿಗೆ ಬಂದಮೇಲೆ ಗೊತ್ತಾಯ್ತು ಬೆಂಗಳೂರು ಎಷ್ಟು ದೊಡ್ಡದು ಅಂತ. 2 ದಿನ ಎಲ್ಲ ಕಡೆ ಹುಡುಕಿ ಸುಸ್ತಾದ್ವಿ. ಲೋ, ಎಲ್ಲಿ ಅಂತ ಹುಡುಕ್ತೀವಿ ಅವಳನ್ನ? ಯಾರಿಗೂ ಹೇಳ್ದೆ ಬೇರೆ ಬಂದಿದ್ದೀವಿ. ತಾತ, ನಮ್ಮ ಅಪ್ಪ ಅಮ್ಮ ನಮ್ಮನ್ನು ಹುಡುಕ್ತಾ ಇರ್ತಾರೆ. ಇದೆಲ್ಲ ಬೇಡ, ಬಾರೋ, ಊರಿಗೆ ಹೋಗೋಣ ಬಾರೋ ಪ್ಲೀಸ್. ಯಾಕೋ ಮಚ್ಚ, ಏನಾಯ್ತು ನಿಂಗೆ? ಏನಿಲ್ಲ ಮಗ. ತಗೋ ಮಗ, ಎಲ್ಲ ಸರಿ ಹೋಗುತ್ತೆ, ತಗೋ. ನಿಧಾನ ಕೇಳಿಯೋ.
ಹುಡುಗರ ಜೊತೆ ಸೇರಿಕೊಂಡು ಬ್ಯಾಡ್ ಹ್ಯಾಬಿಟ್ ಶುರು ಮಾಡಿದ್ದ. ಬಾರ ಹೋಗೋಣ. ಸುಮ್ಮನೆ ಹೋಗ. ಹಗಲು ರಾತ್ರಿ ಅವಳು ನೆನಪಲ್ಲೇ ಇರ್ತಿದ್ದ. ಹೀಗೆ ಬಿಟ್ಟರೆ ಹಾಳಾಗ್ತಾನೆ ಅಂತ ಗೊತ್ತಾಯಿತು. ಅದಕ್ಕೆ ನಾನೊಂದು ಪ್ಲ್ಯಾನ್ ಮಾಡಿದೆ. ನೀನು ಅವಳಿಗೋಸ್ಕರ ಈ ಥರ ಬ್ಯಾಡ್ ಹ್ಯಾಬಿಟ್ಸ್ಗೆ ಅಡಿಕ್ಟ್ ಆಗೋದು ಅರ್ಥ ಇಲ್ಲ ಮಗ. ನಿಂಗೆ ಅವಳು ಸಿಗಬೇಕು ಅಂದರೆ ಫಸ್ಟ್ ನಾವು ಬೆಂಗಳೂರು ಹೋಗ್ಬೇಕು. ಒಂದೆರಡು ದಿನ ಹೋಗಿ ಬಂದರೆ ಏನು ಪ್ರಯೋಜನ ಇಲ್ಲ, ಅದು ನಿನಗೂ ಗೊತ್ತು. ಅದಕ್ಕೆ ನಾನೊಂದು ಪ್ಲ್ಯಾನ್ ಮಾಡಿದ್ದೀನಿ. ನಾವು ಇಂಜಿನಿಯರ್ ಮಾಡೋ ನೆಪದಲ್ಲಿ ಬೆಂಗಳೂರಿಗೆ ಹೋಗೋಣ. 4 ವರ್ಷ ಅಲ್ಲೇ ಇದ್ದು ಹುಡ್ಕೋಣ. ಇದೆಲ್ಲ ಆಗಬೇಕು ಅಂದರೆ ನೀನು ಫಸ್ಟು ಕಷ್ಟಪಟ್ಟು ಓದಬೇಕು. ಜಸ್ಟ್ ಪಾಸ್ ಆದರೆ ನಿಮ್ಮಪ್ಪ ಡೊನೇಷನ್ ಕಟ್ಟಿಸಿ ಓದ್ಸಲ್ಲ ಅಂತ ನಿಮಗೂ ಗೊತ್ತು. ಈಗ ನಿಂಗಿರೋದು ಒಂದೇ ಆಪ್ಷನ್. ಏನು ಮಾಡ್ತೀನಿ ನೋಡು.